ಈ ವಿಡಿಯೋ ಉದ್ದೇಶ ಜಸ್ಟ್ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ ಹೊತ್ತು ಯಾವುದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸು ಗ್ಯಾರಂಟಿಡ್ ಅಲ್ಲ. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಓನಾಗಿ ಅನಾಲಿಸಿಸ್ ಮಾಡಿ ಈ ETF ಲಾಸ್ಟ್ ಇಯರ್ ಏನಾದರೂ ನೀವು ಇನ್ವೆಸ್ಟ್ ಮಾಡಿದರೆ 71% ಅಷ್ಟು ರಿಟರ್ನ್ ಕೊಡೋದು. ಈ ETF ಯಾವುದು? ಈ ETF ಅಲ್ಲಿ ದುಡ್ಡು ಹಾಕಿದ್ರೆ ಹೆಂಗೆ ಬರುತ್ತೆ? ಈ ETF ನ ಯಾರು ಹೋಲ್ಡ್ ಮಾಡ್ತಾರೆ? बड़ी 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 बातें ऐसा है तो लंबी 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 रातें ऐसा है तो 5 स्टार सारी मुलाकातें ऐसा है तो गालियां भी सारे मांग खाते ऐसा है तो बड़ी 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 बातें ऐसा है तो लंबी 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 रातें ऐसा है तो 5 स्टार सारी मुलाकातें ऐसा है तो गालियां भी. ನಮಸ್ಕಾರ ಕರ್ನಾಡು, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ETF ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇಂಡಿಯನ್ ಮಾರ್ಕೆಟ್ ಓನ್ಲಿ 1 ಇಯರ್ ಇಂದ ಡೆಲಿವರ್ ಮಾಡಿರೋದು ನಿಫ್ಟಿ ಬರೀ 2%, ಅದು ಇವತ್ತಿಗೆ. ಅದೇ ಈ ETF ಬಂದ್ಬಿಟ್ಟು 71% ರಿಟರ್ನ್ಸ್ ನ ತಂದುಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಯಾರಾದ್ರೂ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 1 ವರ್ಷದಿಂದ ಇವತ್ತು 70,000 ಆಗೋದು. ಸೊ ಈ ವಿಡಿಯೋ ಜಸ್ಟ್ ಎಜುಕೇಶನಲ್ ಪರ್ಪಸ್ಗೆ ಆಗಿರುತ್ತೆ ಹೊರತು ಫ್ಯೂಚರ್ ರಿಟರ್ನ್ಸ್ ನಾನು ಗ್ಯಾರಂಟಿ ಮಾಡಲ್ಲ. ಈ ETF ಯಾವುದು? ಈ ETF ಅಲ್ಲಿ ದುಡ್ಡು ಹಾಕಿದ್ರೆ ಹೆಂಗ್ ಬರುತ್ತೆ? ಈ ETF ನ ಯಾರು ಹೋಲ್ಡ್ ಮಾಡ್ತಾರೆ? ETF ಅಲ್ಲಿ ಹೆಂಗ್ ಇನ್ವೆಸ್ಟ್ ಮಾಡೋದು ಅಂತ ನಾನು ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ, ಓಕೆನಾ? ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ಗಾಗಿ, ಇದೇ ಥರ ಅಪ್ಡೇಟ್ಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಹೋಗೋಣ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಆ ETF ಹೆಸರು ಮೂನ್ 100 ETF. ಏನಪ್ಪ ಈ ಮೂನ್ 100 ETF ಅಂದರೆ ಮೋತಿಲಾಲ್ ಒಸ್ವಾಲ್ ನಾಸ್ಡ್ಯಾಕ್ 100 ETF. ನಮಗೆ ಹೆಂಗ ನಿಫ್ಟಿ 50 USA ಅವ್ರಿಗೆ ನಾಸ್ಡ್ಯಾಕ್ ಅಂತ ಇರುತ್ತೆ. ಎಲ್ಲರೂ ಆಪಲ್ ಕಂಪನಿ ಫೋನ್ಸ್ ಯೂಸ್ ಮಾಡ್ತೀರಾ. ಆಪಲ್ ಬಿಟ್ಟಿದ ತಕ್ಷಣ ಹೋಗಿ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ಸಾಲ ಮಾಡಿ ತಗೊಂತೀರಾ. ಎಲ್ಲರೂ ತುಂಬಾ ನೀವು ಯೂಟ್ಯೂಬ್ ಯೂಸ್ ಮಾಡ್ತೀರಾ, ಗೂಗಲ್ ಯೂಸ್ ಮಾಡ್ತೀರಾ, ಟ್ವಿಟರ್ ಯೂಸ್ ಮಾಡ್ತೀರಾ, ವಾಟ್ಸಪ್ ಯೂಸ್ ಮಾಡ್ತೀರಾ, ಇನ್ಸ್ಟಾ ಯೂಸ್ ಮಾಡ್ತೀರಾ. ಇದೆಲ್ಲ ಎಲ್ಲಿಂದ ಬರುತ್ತೆ ನಿಮಗೆ ಗೊತ್ತಿದೆಯಾ? ಇದ್ರ ಮೇಲೆ ಯಾವತ್ತಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಇವಾಗ ಅನ್ಸಿದ್ರೆ ನೀವು ಈ ETF ನ ತಗೊಳ್ಳಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಪಲ್ ಪ್ರೋಸೆಸ್. ಜಾಸ್ತಿ ತಲೆ ಓಡಿಸಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಾಗಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಯಾರು ದುಡ್ಡಾಗುತ್ತೆ ಅಂದರೆ ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್ ಇರೋರು ದುಡ್ಡಾಗುತ್ತೆ, ಓಕೆನಾ? ಸೊ ಈ ಸ್ಕ್ರೀನ್ನ ನೋಡಿ, ಆ ETF ಏನು ಡೆಲಿವರ್ ಮಾಡಿದೆ ಅಂತ ನಾನು ಹೇಳ್ತೀನಿ. ಸೊ ಹೋಗೋಕ್ಕಿಂತ ಮುಂಚೆ ನಿಮಗೆ ಗೊತ್ತು, ತುಂಬ ಜನ ಆಪಲ್ ಯೂಸರ್ಸ್ ಇದ್ದೀರಾ, ಯೂಟ್ಯೂಬ್ ಯೂಸರ್ಸ್ ಇದ್ದೀರಾ, ಗೂಗಲ್ ಯೂಸರ್ಸ್ ಇದ್ದೀರಾ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಮೆಟಾ ಯೂಸ್ ಮಾಡ್ತೀರಾ. ಇದೆಲ್ಲದ್ರ ಮೇಲೇನು ಈ ETF ಇನ್ವೆಸ್ಟ್ ಮಾಡಿದೆ. ನಥಿಂಗ್ ಬಟ್ ಈ ETF ಇದ್ರ ಮೇಲೆ ಹೋಲ್ಡ್ ಮಾಡುತ್ತೆ ಸ್ಟಾಕ್ಸ್ನ, ಓಕೆನಾ? ಈ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋಣ. ನಥಿಂಗ್ ಬಟ್ ಇಂಡಿವಿಜುವಲ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಬೇಡ, ETF ತಗೊಳ್ಳೋಣ, ಓಕೆನಾ? ಸೊ ETF ತಗೊಂಡ್ರೆ ಅಡ್ವಾಂಟೇಜ್ ಏನು ಅಂದರೆ, ಅಕಸ್ಮಾತ್ ನಾವು ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಮೂನ್ 100 ಅಂದರೆ ಮೋತಿಲಾಲ್ ಒಸ್ವಾಲ್ ನಾಸ್ಡ್ಯಾಕ್ 100. USA ನಾಸ್ಡ್ಯಾಕ್ದು 100 ಸ್ಟಾಕ್ಸ್. ನಥಿಂಗ್ ಬಟ್ ಟೆಕ್ ಕಂಪನೀಸ್ 100 ಸ್ಟಾಕ್ಸ್ ಇದರಲ್ಲಿ ಇರುತ್ತೆ. ನಾವು ಇನ್ವೆಸ್ಟ್ ಮಾಡೋದ್ರಿಂದ ಡಾಲರ್ ಏನಾದರೂ ಜಂಪ್ ಆಯಿತು ಅಂದರೆ, ನಥಿಂಗ್ ಬಟ್ ಡಾಲರ್ ಏನಾದರೂ ಸ್ಟ್ರೆಂತ್ ಆಯಿತು ಅಂದರೆ ನಮ್ಗೆ ಇಲ್ಲೂ ಕೂಡ ಬೆನಿಫಿಟ್ ಸಿಗುತ್ತೆ. ಬಿಕಾಸ್ ನಾವು ಇನ್ವೆಸ್ಟ್ ಮಾಡೋದು ಇಂಡಿಯನ್ ರುಪಿಯಲ್ಲಿ. ನಥಿಂಗ್ ಬಟ್ ಮೋತಿಲಾಲ್ ಒಸ್ವಾಲ್ ಅವ್ರಿಗೆ ನಾವು ಇಂಡಿಯನ್ ರುಪಿಯಲ್ಲಿ ಕೊಡ್ತೀವಿ. ಅಲ್ಲಿ ಡಾಲರ್ ಏನಾದರೂ ಸ್ಟ್ರೆಂತ್ ಆದರೆ ನಮ್ಗೆ ಅಲ್ಲೂ ಕೂಡ ಬೆನಿಫಿಟ್ ಸಿಗುತ್ತೆ. ಇದು ಡಬಲ್ ಧಮಾಕ ಅಂತೀವಿ ಈ ETF ನ, ಓಕೆನಾ? ಲೆಟ್ಸ್ ಸಿ ದ ETF. ಸೊ ಸ್ಕ್ರೀನ್ನ ನೋಡಿ. ಸೊ ನನ್ನ ಸ್ಕ್ರೀನ್ ಕಾಣಿಸ್ತಿದೆ ಅನ್ಸುತ್ತೆ ಎಲ್ಲರಿಗೂ, ಓಕೆನಾ? ಸೊ ಫಸ್ಟ್ ಏಂಜಲ್ ಒನ್ ಅಕೌಂಟ್ ಓಪನ್ ಮಾಡಿದ್ದೀನಿ. ಯಾವುದು ರೆಕಮೆಂಡೇಶನ್ ಅಲ್ಲ, ಇದೇ ಅದು ಓಪನ್ ಮಾಡಿ ಅಂತ. ಸೊ ನಿಮ್ಗೆ ಯಾವ್ದು ಇಷ್ಟ ಬಂದರೆ ಅದು ಓಪನ್ ಮಾಡ್ಕೊಳ್ಳಿ. ಏಂಜಲ್ ಒನ್ ಇಸ್ ಬೆಸ್ಟ್ ಆ್ಯಪ್ ಅಂತ ಹೇಳ್ತೀನಿ. ಅಗೇನ್ ಇಟ್ ಈಸ್ ನಾಟ್ ಪ್ರಮೋಷನ್, ಓಕೆನಾ? ಸರ್ಚ್ ಮಾಡಿ ಮೂನ್ 100, ನಥಿಂಗ್ ಬಟ್ ಮೋತಿಲಾಲ್ ಒಸ್ವಾಲ್ ನಾಸ್ಡ್ಯಾಕ್ 100 ETF, ಓಕೆನಾ? ಸೊ ETF ಆಲ್ರೆಡಿ ಬ್ಯಾಸ್ಕೆಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ನಥಿಂಗ್ ಬಟ್ ಬ್ಯಾಸ್ಕೆಟಲ್ಲಿ ಆ್ಯಡ್ ಮಾಡಿ ಇಟ್ಟಿದ್ದೀನಿ, ಓಕೆನಾ? ಈ ETF ಬಂದುಬಿಟ್ಟು ಎಷ್ಟು ರೂಪಾಯಿ ಇದೆ ಅಂದರೆ, ಇವತ್ತಿನ ಪ್ರೈಸು 286 ರುಪೀಸ್ ಇದೆ. ಎಷ್ಟಿದೆ? 286 ರುಪೀಸ್ ಇದೆ. 286 ರುಪೀಸ್ ಕೊಟ್ಟರೆ ನೀವು ಆ್ಯಪಲ್ಲಲ್ಲೂ ಇನ್ವೆಸ್ಟ್ ಮಾಡ್ಬೋದು, ಗೂಗಲಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಮೈಕ್ರೋಸಾಫ್ಟಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಟೆಸ್ಲಾಲಿ ಇನ್ವೆಸ್ಟ್ ಮಾಡ್ಬೋದು, ಮೆಟಾಲಿ ಇನ್ವೆಸ್ಟ್ ಮಾಡ್ಬೋದು, ಓಕೆನಾ? ಟ್ವಿಟರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟ್, ಈ ಎಲ್ಲದ್ರ ಮೇಲೇನೂ ಇದು ಹೋಲ್ಡ್ ಮಾಡುತ್ತೆ. ಈ ಎಲ್ಲ ಸ್ಟಾಕ್ಸ್ ಮೇಲೆ ಈ ಮೂನ್ 100 ಇನ್ವೆಸ್ಟ್ ಮಾಡುತ್ತೆ. ನಥಿಂಗ್ ಬಟ್ ಇಂಡೆಕ್ಸ್ ಟ್ರ್ಯಾಕ್ ಮಾಡುತ್ತೆ ಅಷ್ಟೇ, ಓಕೆನಾ? 100 ಸ್ಟಾಕ್ ಹೆಂಗೆ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ತುಂಬ ಜನ ಇದು ಯೂಸ್ ಮಾಡ್ತಾರೆ. ನಿಮ್ಗೆ ಗೊತ್ತು, ಆಪಲ್ ಕಂಪ್ನಿ ತುಂಬ ಜನ ಯೂಸ್ ಮಾಡ್ತಾರೆ. ಎಲ್ಲರೂ ಈ ಸ್ಟಾಕ್ಸ್ನ ತುಂಬ ಉಳಿಸ್ತಾರೆ. ನಿಮ್ಗೆ ಗೊತ್ತೇನೆ, ಆರ್ಡರ್ ಮಾಡ್ಬೇಕಂದ್ರು
ನಿಮ್ಮ ಅಮೆಝಾನ್ ಬೇಕು, ಫ್ಲಿಪ್ಕಾರ್ಟ್ ಬೇಕು, ನೀವು ಏನಾದ್ರು ರೀಲ್ಸ್ ನೋಡಬೇಕು, ಮ್ಯಾಪ್ ಲೊಕೇಶನ್ಸ್ ನೋಡಬೇಕು, ಎಲ್ಲದಕ್ಕೂ ಈ ಮೂನ್ 100 ಅನ್ನೋದು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿರುತ್ತೆ. ಇದು ಒನ್ ಆಫ್ ದಿ ಬೆಸ್ಟ್ ETF ಅಂತ ಹೇಳ್ಬೋದು. ಓಕೆ, ಇದನ್ನು ತಗೊಬೇಕಂದ್ರೆ ಏನು ಮಾಡಬೇಕು ಸರ್? ಡಿಮ್ಯಾಟ್ ಇರಬೇಕು ಅಷ್ಟೇ, ಓಕೆನಾ? ಸೊ ಡಿಮ್ಯಾಟ್ ಇದ್ದರೆ ಮೂನ್ 100 ಅಂತ ಸರ್ಚ್ ಮಾಡಿ 286 ರೂಪೀಸ್ ಒಂದು, ಈಸಿ 286 ರೂಪೀಸ್ ಒಂದು ಸಲ ಏನಾದರೂ ನೀವು ಇನ್ವೆಸ್ಟ್ ಮಾಡಿದ್ರೆ USA ಅಲ್ಲಿ ಮೂನ್ 100 ನೀವು ಇನ್ವೆಸ್ಟ್ ಮಾಡಿದಾಗ ನಥಿಂಗ್ ಬಟ್ ನಾಸ್ಟ್ಯಾಗ್ ಅಲ್ಲಿ 100 ಸ್ಟಾಕ್ಸ್ನ ನೀವು ಹೋಲ್ಡ್ ಮಾಡ್ದಂಗೆ ಲೆಕ್ಕ. ಅದಕ್ಕೆ ಇಂಡಿವಿಜುವಲ್ ಸ್ಟಾಕ್ಸ್ ಯಾವತ್ತೂ ನಮಗೆ ರಿಟರ್ನ್ ಕೊಡದಿರಬಹುದು. ಎಸ್ ಬ್ಯಾಂಕ್ 0 ಆಗ್ಬೋದು, ಓಕೆನಾ? ಲೈಕ್ ಯುನಿಟೆಕ್ ನಮಗೆ ರಿಟರ್ನ್ಸೇ ಕೊಡದಿರಬಹುದು. ಬಟ್ ETF ಅನ್ನೋದು ಬಾಸ್ಕೆಟ್ ಆಫ್ ಸ್ಟಾಕ್ಸ್, ವೆರಿ ವೆಲ್ ಡೈವರ್ಸಿಫಿಕೇಶನ್ ಇರುತ್ತೆ, ಯಾವಾಗೂ 0 ಆಗಲ್ಲ. ಈಗ 0 ಆದರೆ ಏನು ಕತೆ ಅಷ್ಟೇ, USA 0 ಆಗುತ್ತೆ, US ಯಾವುದು 0 ಆಗಲ್ಲ. ಡಾಲರ್ ನೋಡ್ತಾ ಇದ್ದೀರಾ ನೀವೇ, ಡೇ ಬೈ ಡೇ ಸ್ಟ್ರೆಂತ್ ಆಗ್ತಿದೆ, ಸ್ಟ್ರೆಂತ್ ಆಗ್ತಾ ಹೋಗುತ್ತೆ, ಓಕೆನಾ? ಸಿ ಇಲ್ಲಿ ನಿಮ್ಮ ಕ್ವಾಂಟಿಟೀಸ್ ಬೈ ಎಷ್ಟು ಬೇಕು ಅಷ್ಟು ಬೈ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ 1 ಕ್ವಾಂಟಿಟಿಗೆ ಆರ್ಡರ್ ಪ್ಲೇಸ್ ಮಾಡಿದ್ರೆ ನಿಮಗೆ ಗೊತ್ತು 1 ಕ್ವಾಂಟಿಟಿಗೆ ಆರ್ಡರ್ ಪ್ಲೇಸ್ ಮಾಡಿದ್ರೆ ಎಷ್ಟು ಅಂತ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಆರ್ಡರ್ ಯೂಸ್ ಮಾಡಿ, ನಿಮಗೆ ಗೊತ್ತಿದೆ ಲಿಮಿಟ್ ಆರ್ಡರ್ ಅಂದರೆ ನಮಗೆ ಬೇಕಾಗಿರೋ ಪ್ರೈಸು. ಮಾರ್ಕೆಟ್ ಆರ್ಡರ್ ಅಂದರೆ ಅಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಆಗ್ತಾ ಇರುತ್ತಲ್ಲ, ಸಪ್ಲೈ ಡಿಮ್ಯಾಂಡ್ ಪ್ರೈಸು, ಓಕೆನಾ? ಮಾರ್ಕೆಟ್ ಇದರಲ್ಲೇ ಆರ್ಡರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದ್ರ ರಿಟರ್ನ್ಸ್, ಓಕೆನಾ? ಸೊ ನೀವೇ ನೋಡ್ಬೋದು, ನಾನು ಓಪನ್ ಮಾಡಿದ್ದೀನಿ ಮೋತಿಲಾಲ್ ಒಸ್ವಾಲ್ ನಾಸ್ಡ್ಯಾಕ್ 100 ಬೀಸ್ ಅಂತ. ಅದೇ ನಥಿಂಗ್ ಬಟ್ ಬೀಸ್ ಅಂದ್ರೆ ಒಂದೇ, ETF ಅಂದ್ರೆ ಒಂದೇ. 286 ರೂಪೀಸ್ ಒಂದಿದೆ. ಲಾಸ್ಟ್ ಇಯರಿಂದ 120 ರೂಪಾಯಿ ಬೆಳೆದಿದೆ, 71% ಡಿಲಿವರ್ ಮಾಡಿದೆ. ಸಿ ಲಾಸ್ಟ್ ಇಯರಿಂದ ಎಷ್ಟು ಡಿಲಿವರ್ ಮಾಡಿದೆ? 71% ಅಷ್ಟು ಡಿಲಿವರ್ ಮಾಡಿದೆ ಸರ್. ಲಾಸ್ಟ್ ಇಯರ್ ರಿಟರ್ನ್ಸ್ ಹೇಳ್ತೀರಾ, ಲಾಸ್ಟ್ 3 ಇಯರ್ಸ್ ರಿಟರ್ನ್ಸ್ ಹೇಳಿ ಸರ್. ಲಾಸ್ಟ್ 3 ಇಯರ್ಸ್ ಇಂದ 174 ಅಷ್ಟು ಡಿಲಿವರ್ ಮಾಡಿದೆ, ಓಕೆನಾ? ಆಲ್ಮೋಸ್ಟ್ 174, ಆಲ್ಮೋಸ್ಟ್ ಹತ್ತತ್ರ 55 to 60% ಅಷ್ಟು ರಿಟರ್ನ್ಸ್ನ ಇದು ಡಿಲಿವರ್ ಮಾಡಿದೆ, ಓಕೆನಾ? ಸೊ ಲಾಸ್ಟ್ 5 ಇಯರ್ಸ್ ಇಂದ ನೋಡಿ, ಓಕೆನಾ? ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿ, ಓಕೆನಾ? ಸಿ ಲಾಸ್ಟ್ 5 ಇಯರ್ಸ್ ಇಂದ ಕೂಡ 176% ಅಷ್ಟು ಡಿಲಿವರ್ ಮಾಡಿದೆ. ಆಲ್ಮೋಸ್ಟ್ ಲಾಸ್ಟ್ 5 ಇಯರ್ಸ್ ಬ್ಯಾಕಿಂದ ಇನ್ವೆಸ್ಟ್ ಮಾಡಿದ್ರು ನಿಮ್ಗೆ ದುಡ್ಡಾಗೋದು. ಲಾಸ್ಟ್ 1 ಇಯರ್ ಬ್ಯಾಕ್ ಏನಾದರೂ 1 ಲಕ್ಷ ಏನಾದರೂ ಹಾಕಿದ್ರೆ ಆ 1,70,000 ಪ್ರಾಫಿಟ್ ಬಂದು ಓವರ್ ಆಲ್ 1,70,000 ಇರೋದು. ಸೊ ETF ಒನ್ ಆಫ್ ದಿ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಫಾರ್ ದ ಇನ್ವೆಸ್ಟರ್ಸ್. ಆಮೇಲೆ ತಗೊಂಡೋಗಿ ಇರೋ ಬರೋ ದುಡ್ಡೆಲ್ಲ ನಿಮ್ಮ ಹತ್ರ ಇದ್ರೆ ಆಗ್ಬಿಡಿ. ಮ್ಯಾಕ್ಸಿಮಮ್ ಒಂದು 20-30% ಮಾತ್ರ, ನಥಿಂಗ್ ಬಟ್ ನೀವೇನಾದ್ರೂ 10,000 ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ 2 ಅಥವಾ 3,000 ಮಾತ್ರ ಈ ETF ಅಲ್ಲಿ ಹಾಕಿ ಸ್ನೇಹಿತರೆ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಏನು ಮಾಡ್ತಾ ಇದೀನಿ, ಓಕೆನಾ? ಸಿ ದೊಡ್ಡ ವಿಚಾರ ಅಲ್ಲ, ಹೋಗ್ಬೇಕು ಏಂಜಲ್ ಒಂದಲ್ಲಿ 300 ಅಂತ ಹುಡುಕ್ಬೇಕು. ಸೊ ಅದೇನಂದ್ರೆ 300 ಮೋತಿಲಾಲ್ ಒಸ್ವಾಲ್ ನಿಮ್ಗೆ ಗೊತ್ತಿದೆ, ಮೋತಿಲಾಲ್ ಒಸ್ವಾಲ್ ಅವ್ರು ಹ್ಯಾಂಡಲ್ ಮಾಡ್ತಾರಷ್ಟೇ. ಬಟ್ ಈಗ ಎಲ್ಲಿ ರೆಪ್ಲಿಕಮೆಂಟ್ ಮಾಡುತ್ತೆ? USA ಟೆಕ್ ಕಂಪನೀಸ್ 100 ಕಂಪನೀಸ್ನ ಹೋಲ್ಡ್ ಮಾಡುತ್ತೆ. ಅಲ್ಲಿ ಬೀಳ್ತಾ ಇದ್ರೆ ಇಲ್ಲಿ ಬೀಳುತ್ತೆ, ಇಲ್ಲಿ ಬೀಳುತ್ತೆ, ಅಲ್ಲಿ ಬೀಳುತ್ತೆ. ಅಡ್ವಾಂಟೇಜ್ ಏನಂದ್ರೆ ಡಾಲರ್ ಇನ್ಕ್ರೀಸ್ ಆಗ್ತಾ ಇದ್ರೆ ನಮ್ಗೆ ಇಲ್ಲಿ ಕೂಡ ಡಬಲ್ ಬೆನಿಫಿಟ್ ಬರುತ್ತೆ. ಬಿಕಾಸ್ ಇಂಡಿಯನ್ ರೂಪಿಯಲ್ಲಿ ಮೋತಿಲಾಲ್ ಒಸ್ವಾಲ್ ಅವರು ಇನ್ವೆಸ್ಟ್ ಮಾಡ್ತಾರೆ, ಓಕೆನಾ? ನೆಕ್ಸ್ಟ್, ಸೊ ಈ ETF ಸೊ ಲಾಂಗ್ ಟರ್ಮಲ್ಲಿ ಸೇಫೆಸ್ಟ್ ಅಂದರೆ 100% ಸೇಫೆಸ್ಟೇ. ಬಟ್ 100 ರೂಪೀಸ್ ಇದರಲ್ಲಿ ಹಾಕ್ಬಾರ್ದು. ಮ್ಯಾಕ್ಸಿಮಮ್ ಒಂದು 20 to 30% ಆಫ್ ಯುವರ್ ಅಮೌಂಟ್ ಇದರಲ್ಲಿ ಹಾಕಿ. ನೆಕ್ಸ್ಟ್ ಮಿಡ್ ಕ್ಯಾಪ್ ETF ಇರುತ್ತೆ, ನಿಫ್ಟಿ ETF ಇರುತ್ತೆ, ಗೋಲ್ಡ್ ETF ಇರುತ್ತೆ. ಎಲ್ಲದರಲ್ಲೂ ಡೈವರ್ಸಿಫೈ ಮಾಡಿ ದುಡ್ಡನ್ನ ಹಾಕಿ. ಈವನ್ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದ್ರು ಸಹ ನೀವೇನಾದರೂ ನಿಫ್ಟಿಯಲ್ಲಿ ಸ್ವಲ್ಪ, USA ಸ್ವಲ್ಪ, ಗೋಲ್ಡಲ್ಲಿ ಸ್ವಲ್ಪ ಹಾಕಿದರೆ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋ ಪಾಸಿಟಿವ್ ಆಗಿರೋದು. ಓಕೆ ಸರ್, ನೀವು ಇಷ್ಟೆಲ್ಲ ಹೇಳ್ಕೊಡ್ತೀರಾ, ನಿಮ್ಮ ಸ್ಟೂಡೆಂಟ್ಸ್ ಇದನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಕಮೆಂಟ್ ಮಾಡಿ. ನಾನು ಹತ್ತತ್ರ ಒಂದು 3 to 4 ಮೆಂಬರ್ಸ್ನ ಕರ್ಕೊಂಡ್ಬಂದು ಅವ್ರ ಕೈಯಲ್ಲೇ ವಿಡಿಯೋ ಮಾಡಿಸ್ತೀನಿ, ಅವ್ರು ಯಾವ ಥರ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಸೊ ಐ ಆಮ್ ವೆಯ್ಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಅವರು ನಾನು ಇನ್ವೆಸ್ಟ್ ಮಾಡಿಸಿದ್ದೀನಿ ಇದೇ ಥರ ನಮ್ಮ ಸ್ನೇಹಿತರಿಗೆ 2 ಲಕ್ಷ 3 ಲಕ್ಷ ಕೆಲವರು 20 ಲಕ್ಷ, ಕೆಲವರು 22 ಲಕ್ಷ ಆ ಥರ ಎಲ್ಲ ಮಾಡಿದ್ದಾರೆ ಬರೀ ಒಂದು 6-7 ಮಂತ್ಸಲ್ಲಿ ETFsಲ್ಲಿ, ಓಕೆನಾ? ಸೊ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಅವ್ರ ಕೆಲವೊಂದು ವಿಡಿಯೋ ಮಾಡಿಸ್ತೀನಿ ನಿಮಗೋಸ್ಕರ, ಓಕೆನಾ? ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಹೋಗೋಕ್ಕಿಂತ ಮುಂಚೆ ನಾನು ಹೇಳ್ತಿರೋ ಈ ಎಫರ್ಟ್ಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದು. ಸ್ಟಾಕ್ ಮಾರ್ಕೆಟ್ನ ಏನಾದರೂ ಬೇಸಿಕ್ಸ್ ಟು ಅಡ್ವಾನ್ಸ್ ಲೆವೆಲ್ವರೆಗೂ ಸ್ಟಾಕ್ ಮಾರ್ಕೆಟ್ನ ನೀವು ಕಲಿಬೇಕು ಅಂತಿದ್ರೆ ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.